ಪ್ರೀತಿಯ ಸ್ನೇಹಿತರೆ, ಬೆಂಡೆಕಾಯಿ ಗೊಜ್ಜನ್ನ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ. ನಾನು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ವಿಧಾನದಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ನಮ್ಮ ಮನೆಯಲ್ಲಿ ಮಾಡೋ ವಿಧಾನವನ್ನು ಸಂಪೂರ್ಣವಾಗಿ ನಾನು ತೋರಿಸಿದ್ದೀನಿ. ವಿಡಿಯೋ ಇನ್ನೇನು ಕಂಟಿನ್ಯೂ ಆಗುತ್ತೆ, ಮುಂದೆ ಸಂಪೂರ್ಣವಾಗಿ ನೀವು ನೋಡಿ. ಸ್ನೇಹಿತರೆ ನೋಡಿ, ಬೆಂಡೆಕಾಯಿನ ನಾನು ಈ ರೀತಿಯಲ್ಲಿ ಹೆಚ್ಚಿಕೊಂಡಿದ್ದೀನಿ. 1/4 kg ಅಷ್ಟು ಬೆಂಡೆಕಾಯಿ ತಂದಿದ್ದೇನೆ. ನಾನು ವಾಕಿಂಗಿಂದ ಬರ್ತಾ ಚೆನ್ನಾಗಿ ತೊಳೆದು ಈ ರೀತಿಯಲ್ಲಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಬಾಕಿದ ಅದರ ಕಸ ಎಲ್ಲ ಮುಂದೆ ಹಿಂದೆ ಎಲ್ಲ ಹೆಚ್ಚಿ ನೋಡಿ ಎಲ್ಲ ಹಾಕಿದ್ದೀನಿ, ಹೊರಗಡೆ ಹಾಕೋದೆಲ್ಲ. ಇದಕ್ಕೆ ನಾನು ಎಣ್ಣೆ ಮತ್ತು ಉಪ್ಪು ಎರಡನ್ನು ಹಾಕಿ ಹದವಾಗಿ ಅಡಿ ಹತ್ಕೊಳ್ಳದೆ ಇದ್ದಂಗೆ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊತೀನಿ. ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ನಾನು ಹುರ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತಂತ. ಈ ಹದದಲ್ಲೇ ಹುರ್ಕೋಬೇಕು. ಅದರ ಲೋಳೆ ಎಲ್ಲ ಸಂಪೂರ್ಣ ಹೋಗಿರುತ್ತೆ ನೋಡಿ, ಲೋಳೆ ಎಲ್ಲೂ ಇಲ್ಲ. ಈ ರೀತಿ ಅದು ಅಡಿ ಹತ್ತದೇ ಇದ್ದಂಗೆ ಲೋಳೆ ಹೋಗೋ ಆ ರೀತಿಯಲ್ಲಿ ನಾವು ರುಬ್ಕೊಂಡ್ರೆ, ಅಂದರೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ನೇಹಿತರೆ, ನಾನು ಗೊಜ್ಜಿಗೆ ರುಬ್ಬೋಕ್ಕೆ ಈ ತೆಂಗಿನಕಾಯಿನಲ್ಲಿ, ಈ ಒಂದು ಹೋಳಿನಲ್ಲಿ ತೆಂಗಿನಕಾಯಿ ಸಂಪೂರ್ಣ ತುರ್ಕೊಂಡಿದ್ದೀನಿ, ಈ ದೊಡ್ಡ ಹೋಳಲ್ಲಿ. ಮತ್ತು ಇಲ್ಲಿ ನೋಡಿ ಜಾರೊಳಗಡೆ ಈ ನನ್ನ ಮುಷ್ಟಿಯಲ್ಲಿ 2 ಮುಷ್ಟಿ ಹುರಿಗಡಲೆ, 2 ಸಣ್ಣ ಈರುಳ್ಳಿ, 3 ಸಣ್ಣ ಟೊಮೆಟೊನ ಹೆಚ್ಚು ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಅಳತೆ ಬೇಕು ಅಂತಂದರೆ ತೋರಿಸ್ತೀನಿ ನೋಡಿ. ಈ ಸ್ಪೂನ್ನಲ್ಲಿ 2 ಸ್ಪೂನು ಬಿಳಿ ಎಳ್ಳು, ಕರಿ ಎಳ್ಳು ಬೇಡ, ಬಿಳಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದೇ ಸ್ಪೂನ್ನ ಅಳತೆಯಲ್ಲಿ 1 ಸ್ಪೂನ್ ಗಸಗಸೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಎಳ್ಳು ಮಾತ್ರ ಚಿಟಪಟ ಅಂತ ಸಿಡಿಬೇಕು, ಆ ರೀತಿ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ಎಲ್ಲೋ ಕರಟಿಸ್ಕೋಬೇಡಿ, ಅಡಿ ಹತ್ತಿಸ್ಕೋಬೇಡಿ. ಇಲ್ಲಿ 2 ಸ್ಪೂನು ಕಡಲೆಕಾಯಿ ಬೀಜ, ಸಿಪ್ಪೆ ಇದ್ದರೂ ಏನು ತೊಂದರೆ ಇಲ್ಲ. ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಕಡಲೆಕಾಯಿ ಬೀಜನೂ ಸಹ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ತೆಂಗಿನಕಾಯನ್ನು ಹಾಕಿ ಬಂದುಬಿಡ್ತೀನಿ ನುಣ್ಣಗೆ. ನಂತರ ಮುಂದಿನ ವಿಧಾನವನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ ನೋಡಿ, ನಾನು ಈ ರೀತಿ ನುಣ್ಣಗೆ ಬಂದಿದ್ದೀನಿ. ಸ್ನೇಹಿತರೆ ನೋಡಿ, ಅಡಿ ಹತ್ತಿಸ್ದೆ ಈ ರೀತಿಗೆ ಸಣ್ಣ ಉರಿಯಲ್ಲಿ ಬೆಂಡೆಕಾಯಿನ ಹುರ್ಕೋಬೇಕು. ಎಲ್ಲೂ ಕಪ್ಪಾಗಿರಬಾರ್ದು. ಈ ರೀತಿ ಹುರ್ಕೊಂಡು ನಂತರ ನಾನು ರುಬ್ಬೋದನ್ನ ನಿಮಗೆ ತೋರಿಸಿದ್ನಲ್ಲ, ಆ ರುಬ್ಬಿರೋದನ್ನೆಲ್ಲ ಇಟ್ಕೊಂಡಿದ್ದೀನಿ. ಜೊತೆಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಳಿ ತೊಗೊಂಡಿದ್ದೀನಿ. ಎಷ್ಟು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ, ಅಂದರೆ ನಾವು ಸಾಂಬಾರು ಪುಡಿ ಮಾಡಿದ್ದೀವಲ್ಲ, ಹುಳಿ ಪುಡಿ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಅಂದರೆ ನಮ್ಮ ಮನೆಯ ರುಚಿಗೆ ಸಿಹಿಗೆ ಅನುಗುಣವಾಗಿ ನಾವು ಬೆಲ್ಲ ಹಾಕೋತೀವಿ. ನಾವು ಬೆಲ್ಲ ಸ್ವಲ್ಪ ಎಲ್ಲದರಲ್ಲೂ ಹೆಚ್ಚಿಗೆ ಹಾಕ್ಕೊಳ್ಳೋದು. ಮತ್ತು ಇನ್ನೊಂದೇನೆಂದರೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ನಾನು ಸ್ಟವ್ ಮೇಲಿಡ್ತೀನಿ. ನಂತರ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ನಾನು ಈ ಹದದಲ್ಲಿ ಇಟ್ಕೊಂಡಿದ್ದೀನಿ. ಉಪ್ಪು, ಹುಳಿ, ಖಾರ ನೋಡಿ, ಬೆಲ್ಲ ಎಲ್ಲವನ್ನು ಹಾಕಿದ್ದೀನಿ. ಈಗ ಇದನ್ನು ಕುದಿಯೋಕೆ ಇಡ್ತೀನಿ. ಇದು ಕುದಿತಾ ಸ್ವಲ್ಪ ಗಟ್ಟಿಯಾಗತ್ತೆ ಅಷ್ಟೇ, ತೀರ ಗಟ್ಟಿಯಾಗಲ್ಲ. ನಿಮಗೆ ಗಟ್ಟಿ ಆಗಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ. ನನಗೆ ಊಟಕ್ಕೂ ಆಗಬೇಕು, ತಿಂಡಿಗೂ ಆಗಬೇಕು, ಆ ರೀತಿ ನಾನು ಮಾಡ್ಕೊತೀನಿ. ಸ್ನೇಹಿತರೆ ನೋಡಿ, ಗೊಜ್ಜು ಕುದೀತಾ ಇದೆ, ತುಂಬ ರುಚಿಯಾಗಿದೆ. ನೋಡಿದೆ, ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಕರೆಕ್ಟಾಗಿದೆ. ನಾನು ಮಾಡೋ ವಿಧಾನನ ಸಂಪೂರ್ಣವಾಗಿ ತೋರಿಸಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನೀವು ಒಮ್ಮೆ ನಮ್ಮ ಮನೆಯ ಶೈಲಿಯಲ್ಲಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಇದು ಅನ್ನಕ್ಕೆ, ಊಟಕ್ಕೆ ಮತ್ತು ರಾಗಿ ಹಿಟ್ಟಿಗೆ, ಎಲ್ಲ ತರಹದ ತಿಂಡಿಗಳಿಗೆ, ಅಂದರೆ ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಸರಿ ಹೊಂದುತ್ತೆ. ಮಾಡ್ಕೋತೀರಲ್ವಾ? ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.